ನಮಸ್ಕಾರ ಸ್ನೇಹಿತರೆ. ಓಶೋ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ? ಯಾಕಂತಂದರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ಯಾರು ಹೆಚ್ಚು ಆಸಕ್ತಿ ಇರುತ್ತಾರಲ್ಲ ಅವರಿಗೆಲ್ಲ ಓಶೋ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಹಾಗೆ ಅವರು ಕತೆ ಹೇಳಬೇಕಾದ್ರೆ ಮುಲ್ಲಾ ನಸರುದ್ದೀನ್ ಅವರ ಅವ್ರ ವಿಷಯ ಇಟ್ಕೊಂಡು ತುಂಬ ಚೆನ್ನಾಗಿ ಅದ್ಭುತವಾದ ಸಂದೇಶವನ್ನು ಕೊಡ್ತಾಯಿದ್ದರು. ಅದರಲ್ಲಿ ಇದು ಒಂದು ತುಣುಕು. ಒಂದು ಸಾರಿ ಮುಲ್ಲಾ ನಸರುದ್ದೀನ್ ಅನ್ನೋ ವ್ಯಕ್ತಿ ಒಂದು ಊರಲ್ಲಿ ಇರ್ತಾನಂತೆ. ಅವನ ಜೊತೆ ಒಂದು ಕತ್ತೆ ಇರುತ್ತಂತೆ. ಆ ಕತ್ತೆ ಏನು ಮಾಡ್ತಾರಂದರೆ ಎಲ್ಲಿ ಹೋದರೂ ತನ್ನ ಸಂಗಡ ಕರ್ಕೊಂಡು ಹೋಗ್ತಿರೋದಂತೆ. ಊರಿಗೆ ಹೋದರೂ ಅಷ್ಟೇ, ಇಲ್ಲೇ ಹೊಲಕ್ಕೆ ಹೋದರು, ಎಲ್ಲೇ ಹೋದರೂ ಆ ಕತ್ತೆ ಜೊತೆನೇ ಹೋಗ್ತಿರ್ತಾನಂತೆ. ಏನು ನೋಡ್ತೀನಿ ಅವನೇನು ನೋಡ್ತಾನಲ್ಲ, ಅವನೇನು ತಿಂತಾನಲ್ಲ, ಕತ್ತೆಗೂ ಸ್ವಲ್ಪ ತಿಂತಿರ್ತಾನಂತೆ. ಹಾಗೆ ಕತ್ತೆ ಜೊತೆ ಒಂದು ತುಂಬ ಅದ್ಭುತವಾದ ಬಾಂಧವ್ಯ ಬೆಳೀತಂತೆ. ಬೆಳೆದಾಗ ಒಂದು ಸಾರಿ ಅವನು ದೊಡ್ಡದಾಗಿ ಒಂದು 2 ಅಂತಸ್ತಿನ ಕಟ್ಟಿಗೆ ಅಂತ ಒಂದು ಇದು ಕಟ್ಟದಂತೆ. ಮಜಲ್ ಥರ ಒಂದು ಬಿಲ್ಡಿಂಗ್ ಥರ 2 ಸ್ಟೆಪ್ ಮಾಡಿಟ್ಟಂತೆ, ದೊಡ್ಡ ಬಾಲ್ಕನಿ ಊರಿಂದ ಆಚೆ ಮಾಡಿದಾಗ ಅವನಿಗೆ ಅದರಿಂದ ಏನೋ ಖುಷಿ. ಅಲ್ಲಿ ಕಟ್ಟಿಬಿಟ್ಟು ಮೇಲೆ ಹೋದಂತೆ ನೋಡೋದು ಒಂದಿನ ಸುತ್ತಮುತ್ತ ಊರು ಪ್ರಕೃತಿ ಎಲ್ಲ ನೋಡೋದಂತೆ. ತುಂಬ ಅದ್ಭುತವಾಗಿತ್ತಂತೆ. ಎಲ್ಲ ನೋಡೋಕ್ಕೆ ಸಖತ್ತಾಗಿತ್ತಂತೆ. ಹಚ್ಚ ಹಸಿರು ಕಾಡು, ಈ ಕಡೆಲ್ಲ ಮನೆಗಳು, ಎತ್ತರ ಮಜಲ್ಗಳು, ಬಿಲ್ಡಿಂಗ್ಗಳು, ಇವೆಲ್ಲ ನೋಡಿ ಆನಂದವಾಗಿ ಅವನಿಗೆ ಒಂದು ತಲೆ ಬಂದಂತೆ. ನಾನಷ್ಟೇ ನೋಡಿದ್ದೆಲ್ಲ ನನ್ನ ಕತ್ತೆಗೂ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕತ್ತೆನ ಹಿಡ್ಕೊಂಡು ಎಳ್ಕೊಂಡು ಹೆಂಗೋ ಮಾಡಿ ಹಿಂಗೆ ಮಾಡಿ ಹರಸಾಹಸ ಪಟ್ಟು ಎಳ್ಕೊಂಡು ಮೇಲೆ ತೊಗೊಂಡಂತೆ. ಸೆಕೆಂಡ್ ಫ್ಲೋರ್ಗೆ ತೊಗೊಂಡೋಗಿ ಬಾಲ್ಕನಿಲಿತ್ತು ಆ ಊರನ್ನ ತೋರಿಸೋಕೆ ಮಾಡಂತೆ. ಅಲ್ಲಿಂದ ತಂಪಾದ ಗಾಳಿ, ಆನಂದವಾದಂತಹ ಒಂಥರ ಅನುಭವ, ಅದೆಲ್ಲ ಕತ್ತೆ ನೋಡ್ಬಿಟ್ಟು ತಲೆ ಅಲ್ಲಾಡ್ಸೋಕೆ ಮಾಡ್ತಿದ್ದೆ. ಅಂದರೆ ತಣ್ಣ ಗಾಳಿ, ಕತ್ತೆಗೆ ಏನು ಗೊತ್ತು, ತಣ್ಣ ಗಾಳಿ ಅಂದರೆ ಒಂಥರ ತಲೆ ಅಲ್ಲಾಡ್ಸೋಕೆ ಮಾಡುತ್ತೆ. ಅವಾಗ ಮುಲ್ಲಾ ನಸರುದ್ದೀನ್ ಎಷ್ಟು ಖುಷಿ ಪಡ್ತದೆ ಕತ್ತೆನು ಅಂತ ಹೇಳ್ಬಿಟ್ಟು ಸುಮಾರು ಒಂದು 1 ಅವರ್ 2 ಅವರ್ ನಿಂತ್ಕೊಂಡಿರುತ್ತೆ. ನಿಂತ್ಕೊಂಡ್ಮೇಲೆ ಕೆಳಗೆ ಕೇಳ್ಕೊಂಬರ್ಬೇಕಲ್ಲ, ಕತ್ತೆ ಕೇಳ್ಕೊಂಬರ್ಬೇಕಾದ್ರೆ ತುಂಬ ಕಷ್ಟ ಆಗಿ ಸ್ಟಾರ್ಟ್ ಆದಂತೆ. ಬರೋಕ್ಕೆ ತಯಾರಿಲ್ಲ, ಅಲಗಾಡ್ತಾ ಇಲ್ಲ ಅಂತ ಅಲ್ಲಿಂದ ಜಾಗ ಬಿಟ್ಟು. ಅವಾಗ ಏನು ಮಾಡ್ತಾರಂತೆ, ತುಂಬ ಕಷ್ಟಪಡ್ತು ಎಳೆದು ಒಂದು ದೊಣ್ಣೆ ತೊಗೋತಾರಂತ, ಬಡ್ಗಿ ತಗೊಂಡು ಕತ್ತೆಗೆ ಹಿಂದೆ ನಿಂತ್ಕೊಂಡು ದವಾರದ್ದು ಹೊಡಿತಾರಂತೆ. ಹೊಡೆದ್ಮೇಲೆ ಆ ಕತ್ತೆ 2 ಕಾಲನ್ನ ಎತ್ತಿ ಎದೆ ಬಿದ್ದುಬಿಡ್ತದಂತೆ ಜೋರಾಗಿ. ಕತ್ತೆ ಮತ್ತು ಅವರು ಇಬ್ಬರು ಮೇಲಿಂದ ಕೆಳಗೆ ಬಿದ್ದು ಹೋಗಿ ಆಮೇಲೆ ಎದ್ದು ಸೊಂಟ ಹಿಡ್ಕೊಂಡು ನಿಂತ್ಕೊಂಡು ನೋಡ್ತಾರಂತೆ. ಈ ಮೇಲ್ಗಡೆ ನೋಡಿದ ತಕ್ಷಣ ಯಾವ ಬಿಲ್ಡಿಂಗ್ನೇ ಎಲ್ಲನೂ ಬಿದ್ದೋಗಿತ್ತಂತೆ. ಅಂದರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ, ಫಸ್ಟ್ ಮಾಡಿದ್ದೇನು ಅವರು ಕತ್ತೆ ಜೊತೆ ಫ್ರೆಂಡ್ಶಿಪ್ಪು, ಅದಾದಮೇಲೆ ಕತ್ತೆಗೆ ಒಂದು ಸ್ಥಾನಮಾನ ಕೊಟ್ಟರು. ಆಮೇಲೆ 3ನೇದೇನೆಂದರೆ ಕತ್ತೆನ ಎಲ್ಲ ತೋರ್ಸಕ್ಕೆ ಹೋದರು. ಅದೇ ನಾವು ನಮ್ಮ ಸ್ಥಾನಮಾನಗಳನ್ನು, ನಮ್ಮ ವಿಚಾರಗಳನ್ನು, ನಾವು ಏನು ಮಾಡ್ತಕ್ಕಂಥದ್ದು ವಿಷಯಗಳಿರ್ತಾವಲ್ಲ ಅದನ್ನು ಈ ಕತ್ತೆಯಿಂದ ಸ್ವಭಾವ ಇರುತ್ತಲ್ಲ, ಅಂದರೆ ಎಕ್ಸಾಂಪಲ್ ಹೇಳ್ತಿದ್ದೀನಿ, ಸೀರಿಯಸ್ ಅರ್ಥ ಮಾಡಿ, ಅಂಥವ್ರು ಇರ್ತಾರಲ್ಲ ಅವ್ರನ್ನ ನೋಡಿಕೊಂಡು ಹೇಳಬೇಕು. ಸ್ಥಾನ ಎಂಥವ್ರು ಕೊಡಬೇಕು ನಿಮ್ಮ ಮೇಲ್ಗಡೆ, ಅಂದರೆ ಅವ್ರಿಗೆ ಯೋಗ್ಯತೆ ಇದ್ದರೆ ಮಾತ್ರ ಅವ್ರಿಗೆ ಒಂದು ಸ್ಥಾನ ಕೊಡಬೇಕು. ಏನಾದರೂ ತೋರಿಸ್ತೀರಾ ಅವರಿಗೆ ಆ ಥರ ಯೋಗ್ಯತೆ ಇರಬೇಕು, ಮನೋಭಾವನೆ ಇರಬೇಕು, ಅಂಥವ್ರಿಗೆ ತೋರಿಸಿ. ಓಕೆನಾ? ಕೇಳ್ತಾನೆ ಮಾಡ್ತೀರಾ, ಒಳ್ಳೆ ರೀತಿ ಇರೋರನ್ನ ಗೊತ್ತಾಗ್ಬಿಡುತ್ತೆ ನಿಮಗೆ. ಒಂದು 2 ಮಾತಲ್ಲೇ ಗೊತ್ತಾಗ್ಬಿಡುತ್ತೆ ಕೆಲವ್ರಿಗೆ, ಅಥವಾ 1 ವಾರ 1 ದಿವಸ ಹಿಂಗೆ ಗೊತ್ತಾಗುತ್ತೆ. ಅದನ್ನು ನೋಡ್ಕೊಂಡು ಮಾಡಿ. ಯಾವತ್ತೂ ಮೇಲೆ ಹೋಗಿರ್ತೀರ, ರಪ್ಪ ಅಂತ ಕೆಳಗೆ ಬೀಳ್ಬಾರ್ದು. ಬಿದ್ದುಬಿಟ್ರೆ ನಿಮಗೆ ನೆಕ್ಸ್ಟ್ ಎದ್ದೊಳಗೆ ತುಂಬ ಕಷ್ಟ ಆಗಿಬಿಡುತ್ತೆ. ಹೀಗೆ ಒಂದೊಂದನ್ನು ನಾವು ತಿಳ್ಕೊತಾ ಹೋಗಬೇಕು ಅಷ್ಟೇ. ಓಕೆನಾ? ಇದೇ ಥರ ವಿಡಿಯೋಗಳಿಗಾಗಿ ನೆಕ್ಸ್ಟು ನಿಮ್ಮ ಥರ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.